ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಮಾತಾಡ್ತಿರೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಇತ್ತೀಚೆಗೆ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ಅದರ ಪ್ರಕಾರ ವಚನ ಕಲ್ಯಾಣ ಅನ್ನೋ ಒಂದು ಬೃಹತ್ ನಾಟಕದ ಸಿದ್ಧತೆ ನಡೀತಿದೆ. ಆದರೆ ಇದೇನು ನಾವು ಸಾಮಾನ್ಯವಾಗಿ ನೋಡುವ 2 ಅಥವಾ 3 ಗಂಟೆಯ ನಾಟಕವಲ್ಲ. ಹೌದು, ಇದೊಂದು ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವ ಹಾಗೆ ಇದೊಂದು 9 ಗಂಟೆಗಳ ಅಹೋರಾತ್ರಿ ನಾಟಕ, ಅಂದ್ರೆ ರಾತ್ರಿಯಿಡೀ ನಡೆಯುವ ಪ್ರದರ್ಶನ. ಅಬ್ಬಾ, 9 ಗಂಟೆ? ನಿಜ. ಇದನ್ನ ರಾಜ್ಯಾದ್ಯಂತ ಪ್ರದರ್ಶಿಸೋ ಉದ್ದೇಶ ಇದೆ. ಇದಕ್ಕಾಗಿ 18ರಿಂದ 40 ವರ್ಷ ವಯಸ್ಸಿನ ನುರಿತ ಮತ್ತು ಆಸಕ್ತ ಕಲಾವಿದರನ್ನ ಹುಡುಕ್ತಿದ್ದಾರೆ. ಈ ನಾಟಕಕ್ಕಾಗಿ ಆಯ್ಕೆಯಾಗುವ ಕಲಾವಿದರಿಗೆ 3 ತಿಂಗಳ ಕಾಲ ಪೂರ್ಣಕಾಲಿಕ ವಸತಿಯುತ ತರಬೇತಿಯನ್ನ ಕಡ್ಡಾಯ ಮಾಡಲಾಗಿದೆ. ಆಯ್ಕೆಯಾದ ಕಲಾವಿದರಿಗೆ ಈ 3 ತಿಂಗಳ ಪೂರ್ಣಕಾಲಿಕ ತರಬೇತಿಯ ಅವಧಿಯಲ್ಲಿ ಉಚಿತ ಊಟ ಮತ್ತೆ ಸುಸಜ್ಜಿತ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು ನಿಗದಿತ ಗೌರವಧನ ಅಂದ್ರೆ ಸ್ಟೈಪೆಂಡ್ ಅನ್ನು ಕೂಡ ನೀಡಲಾಗುತ್ತೆ. ಆಸಕ್ತರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಂದ್ರೆ kannadasiri.karnataka.gov.in ನಿಂದ ಅರ್ಜಿ ನಮೂನೆಯನ್ನ ಪಡ್ಕೊಳ್ಬಹುದು. ಓಕೆ. ಅಥವಾ ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿರುವ ಕಲಾಗ್ರಾಮದ ಕನಕದಾಸ ಅಧ್ಯಯನ ಕೇಂದ್ರದಲ್ಲಿ ಖುದ್ದಾಗಿ ಭೇಟಿ ನೀಡಿಯೂ ಮಾಹಿತಿಯನ್ನ ಪಡಿಬಹುದು. ಆನ್ಲೈನ್ ಮೂಲಕ, ಅಂಚೆ ಮೂಲಕ ಅಥವಾ ಇಮೇಲ್ kanakaresearchcenter@gmail.com ಮೂಲಕ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ನಿರ್ದೇಶಕ ಸಿ. ಬಸವಲಿಂಗಯ್ಯ ಅವರನ್ನ ಕೂಡ ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 9448538620.